ಒಂದಷ್ಟು ನೀವು ಟ್ಯಾಲೆಂಟ್ ಇರ್ತೀರಿ, ಒಂದಷ್ಟು ಜನ ಥಿಯೇಟರ್ ಆರ್ಟಿಸ್ಟ್ಗಳಿರ್ತಾರೆ, ರಂಗಭೂಮಿ ಕಲಾವಿದರು ಹಿಂದಿಂದನೂ ಕೂಡ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ, ಕಷ್ಟಪಟ್ಟು ಬಂದಿರ್ತಾರೆ. ಎಲ್ಲೋ ಒಂದು ಕಡೆಗೆ ತಂದೆ ದುಡ್ಡಿಟ್ಟಿರ್ತಾರೆ, ಇವನೇ ಹೀರೋ ಆಗಬೇಕು, ಅವ್ರನ್ನ ಸೈಡ್ ಲೈನ್ ಮಾಡಿರ್ತಾರೆ. ಆ ರೀತಿ ನೋಡಿದಾಗ ಏನು ಅನ್ಸುತ್ತೆ ಸರ್? ಏನ್ ಅನ್ಸುತ್ತೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಡೌನ್ ಆಗಕ್ಕೆ ಅದೇ ಮೇನ್ ರೀಸನ್ ಅಂತ ಅನ್ಸುತ್ತೆ. 100%. ಈಗ ಒಳ್ಳೆ ಕತೆ ನಾನು ಮಾಡ್ಕೊಂಡಿರ್ತೀನಿ, ಒಬ್ರು ಗೊತ್ತು ನನಗೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವ್ರನ್ನ ಇಟ್ಕೊಂಡು ಮಾಡಿದ್ರೆ ಈ ಕತೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಗೊತ್ತು. ನಾನು ಒಬ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಹೋಗ್ತೀನಿ, ಅವ್ರೇನಂತಾರೆ ಯಾವ್ದಾರ ಸ್ಟಾರ್ಗೆ ಹೇಳು ಅಂತಾರೆ, ಬಟ್ ಅವ್ರು ಸೂಟ್ ಆಗಲ್ಲ ನನಗೆ. ಇವ್ರು ಮಾಡಬೇಕು, ಇವರು ಯಾವ್ದು ಮುಂಚೆ ಯಾವುದೋ ಸಿನಿಮಾ ಮಾಡಿರಲ್ಲ, ಬಟ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಕ್ ರೆಡಿ ಇರಲ್ಲ. ಸೊ ನಾನೊಂದು 2-3 ವರ್ಷ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ, ಆಗಲ್ಲ. ಕೊನೆಗೊಂದಿನ ಯಾರೋ ಒಬ್ರು ಪ್ರೊಡ್ಯೂಸರ್ ಸಿಗ್ತಾರೆ, ಕತೆ ಚೆನ್ನಾಗೈತೆ ನಮ್ಮ ಮಗನೇ ಮಾಡ್ಬಿಡು ಅಂತಾರೆ. ನಾನೇನ್ ಮಾಡ್ತೀನಿ, 3 ವರ್ಷದಿಂದ ಕಾಯ್ತಾ ಇದ್ದೀನಿ, ಅಟ್ಲೀಸ್ಟ್ ಡೈರೆಕ್ಟರ್ ಆಗ್ಬಿಡ್ಬೋದಲ್ವಾ ಅಂದ್ಬಿಟ್ಟು ಅದನ್ನ ಒಪ್ಕೊಂಡ್ಬಿಡ್ತೀನಿ. ನಾನು ಒಪ್ಕೊಂಡು ಕತೆ ಸ್ಟಾರ್ಟ್ ಮಾಡಿ, ಸಿನಿಮಾ ಸ್ಟಾರ್ಟ್ ಮಾಡಿ, ಅವನಿಗೆ ಆಕ್ಟ್ ಮಾಡೋದಕ್ಕೆ ಅಂದ್ರೆ ನಾನು ಹೇಳ್ತಾ ಇರೋದು, ಈಗ ನಾನೊಬ್ಬ ಆಕ್ಟರ್ ಆಗ್ಬೇಕು ಅಂತ ಬಂದು 100% ಡೆಡಿಕೇಟೆಡ್, ನೀನು ಕೊಟ್ಟಿರೋದು ಏನೇ ಇದ್ರು ನಾನು ಮಾಡ್ತೀನಿ. ನನ್ಗೆ ಇಲ್ಲಿ ಗೆಲ್ಬೇಕು ಅಂತಾನೆ ಬಂದಿರೋದು, ನಾನು ಬದುಕಬೇಕು ಅಂತಲ್ಲ, ಗೆಲ್ಬೇಕು ಅಂತಾನೆ ಬಂದಿರೋದು. ನನಗೆ ಸಿಕ್ಕಿದ್ನ ನಾನು ಗೆಲ್ಲಕ್ಕೆ ಉಪಯೋಗಿಸ್ಕೊಂತೀನಿ. ಬಟ್ ಅವ್ರಿಗೆ ಗೆಲ್ಬೇಕು ಅನ್ನೋದೇನಿಲ್ಲ, ಸಿನಿಮಾ ಮಾಡ್ಬೇಕು, ನಾನೊಂದು ಹೀರೋ ಆಗ್ಬೇಕು, ಒಂದು ಸಿನಿಮಾ ಮಾಡ್ಬೇಕು, ಸಿನಿಮಾ ಮಾಡ್ಬಿಟ್ಟು ಫಸ್ಟ್ ಶೋ ಒಂದು 500 ಜನ ದುಡ್ಡು ಕೊಟ್ಬಿಟ್ಟು ಕರೆಸ್ಬೇಕು, ಹೂವು ಎರಚ್ಬೇಕು, ಕಾರ್ ಮೇಲೆ ನಿಂತ್ಕೊಂಡು ಹಿಂಗೆ ಅನ್ಬೇಕು. ಇದೊಂದು ಇತ್ತೀನ ದಿನಗಳಲ್ಲಿ ಇದೊಂದು ಜಾಸ್ತಿ. ಈ ರೀತಿ ಕಂಡಾಗ ನಿಜವಾದ ಕಲಾವಿದರಿಗೆ ಒಂದು ಬೇಜಾರಾಗ್ತಾನೆ ಇರುತ್ತೆ ಸರ್, ನೋವು. ಯಾಕಂತಂದ್ರೆ ತೋರ್ಸ್ಕೊಳಕ್ ಆಗಲ್ಲ, ಬ್ಯಾಕ್ ಗ್ರೌಂಡ್ ಇರಲ್ಲ, ಒಂದ್ ಕಡೆಗೆ ಟ್ಯಾಲೆಂಟ್ ಮಾತ್ರ ಇರುತ್ತೆ. ಹಿಂಗ್ ಗುರ್ತಿಸಲ್ಲ ಅಂದಾಗ ಎಷ್ಟು ನೋವು ಆಗುತ್ತೆ. ಗುರ್ತಿಸಲ್ಲ ಅನ್ನೋದಕ್ಕಿಂತ ಏನಂದ್ರೆ, ಓಕೆ ನಾನು ಹೇಳ್ತಾ ಇರೋದು ಸಿನಿಮಾ ಇಂಡಸ್ಟ್ರಿ ಏನೋ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಅಂದಾಗ ನೀವು ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ಬಟ್ ಆಲ್ರೆಡಿ ಸಿನಿಮಾಗಳು ಇದಾಗ್ತಾ ಇದೆ, ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು, ನಾವು ಎಕ್ಸ್ಪೆಕ್ಟ್ ಮಾಡಿರೋಂಥ ಸಿನಿಮಾಗಳೇ ಜನರನ್ನ ಒಪ್ಸಕ್ಕೆ ಆಗ್ತಾ ಇಲ್ಲ, ಜನರುಗಳು ಒಪ್ತಾ ಇಲ್ಲ ಅನ್ನೋ ಟೈಮಲ್ಲಿ, ಅಂದ್ರೆ ಇದು ಒಂಥರ ಫಿಲ್ಟ್ರೇಷನ್ ಟೈಮ್. ನಿಮ್ಗೆ ಎಷ್ಟು ಸಿನಿಮಾಗಳು ಮಾಡಿ 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 ಸೋತು ಸುಮ್ಮನೆ ಆಗುತ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ಹೊಸ ಹೊಸ ಸಿನಿಮಾ ಮಾಡಿ ಗೆಲ್ತಾ ಇರೋರು ಇದ್ದಾರೆ. ಏನಕ್ಕೆ ಅಂದ್ರೆ ಸ್ಟಾರ್ಗಳ ಸಿನಿಮಾಗಳು ಯಾವ್ದು ವರ್ಕ್ ಆಗ್ತಾ ಇರಲಿಲ್ಲ, ಸೊ ಅದಕ್ಕೆ ಈಗ ಸಿನಿಮಾ ಮಾಡಿ ಗೆಲ್ತಾ ಇದ್ದಾರೆ. ನಮಗೂ ಇದು ಕರೆಕ್ಟ್ ಟೈಮ್, ಇದು ಒಳ್ಳೆ ಸಿನಿಮಾ ಮಾಡಿ ಗೆಲ್ಲಕ್ಕೆ. ಒಂಚೂರು ಟಾಕ್ಸ್ ಬಂದ್ರು ಜನ ಬಂದ್ಬಿಟ್ಟು ನೋಡ್ತಾರೆ, ಅದಕ್ಕೆ ಇದು ಕರೆಕ್ಟ್ ಟೈಮು. ಬಟ್ ನಾನು ಹೇಳೋದು, ಯಾರೇ ಇನ್ವೆಸ್ಟರ್ಸ್ ಇದ್ರು, ಯಾರೇ ಪ್ರೊಡ್ಯೂಸರ್ ಇದ್ರು, ಕತೆ ಮೇಲೆ ಜಡ್ಜ್ಮೆಂಟ್ ಇರಲಿ, ಅಥವಾ ನೋಡಿ ತೂಕ ಹಾಕಿ ಅಳೆದು ನೋಡ್ಬಿಟ್ಟು ಹೊಸೊಬ್ರನ್ನ ಆದಷ್ಟು ಮುಂದೆ ತರಕ್ ಟ್ರೈ ಮಾಡಿ. ಈಗ ಅಂದ್ರೆ ಹೊಸಬ್ರು, ಯಾಕೆಂದ್ರೆ ಒಂದು 4-5 ವರ್ಷದಿಂದ ಕಷ್ಟಪಟ್ಟಿರ್ತಾರೆ, ತಲೆಯಲ್ಲಿ ತುಂಬಾ ವಿಷಯಗಳಿರುತ್ತೆ, ಹೇಳಕ್ ತುಂಬಾ ವಿಷಯ ಇರುತ್ತೆ ಅವ್ರ ಹತ್ರ. ಸೊ ಅದನ್ನ ನೀವು ಕೊಟ್ಟಾಗ ಅವರು ಆ ಫ್ರಸ್ಟ್ರೇಷನ್ ಇರುತ್ತಲ್ವ, 5-6 ವರ್ಷ ಕಷ್ಟಪಟ್ಟಿರೋದು, ಅದನ್ನ ಹಾಕ್ತಾರೆ ಫಸ್ಟ್ ಸಿನಿಮಾದಲ್ಲಿ. ಹೌದು. ಇಲ್ಲಿ ಏನ್ ಗಮನಿಸ್ಬೇಕು ಅಂತಂದ್ರೆ, ಬಿಸಿಲಲ್ಲಿ ಅಲದಾಡಿ ಬೆವರು ಸುರಿಸಿರೋ ನಿಮ್ಗಿರುವಂತಹ ತಾಕತ್ತು ಜಿಮ್ಮಲ್ಲಿ ಬೆವರಿಡಿಸಿರೋ ಅವರಿಗೆ ಬರಲ್ಲ. ಸೊ ಗೊತ್ತಾಗ್ಬಿಡುತ್ತೆ ಇದು ಹೇಳ್ಕೊಟ್ಟಿರುವಂತಹ ಆಕ್ಟಿಂಗ್, ಬೆವರು ಸುರಿಸಿರೋ ಆಕ್ಟಿಂಗ್ ಹೇಗಿರುತ್ತೆ. ನಾರ್ಮಲ್ ಆಗಿ ನಾನು ಹೇಳೋದು, ಆಕ್ಟಿಂಗ್ ಅನ್ನೋದು ಹೇಳ್ಕೊಟ್ಟು ಬರೋದಲ್ಲ. ಹೌದು, ನೀವು ಹೇಳ್ಕೊಟ್ಟಂಗ ನಾನು ಮಾಡಿದ್ರೆ ಅದು ಇಮಿಟೇಷನ್ ಆಗುತ್ತೆ. ಹೌದು, ನಿಜ. ಆಕ್ಟಿಂಗ್ ಅಂದ್ರೆ ಹಿಂಗ್ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ನಿಮ್ ಹೇಳ್ಬಿಡ್ಬೇಕು, ಮಾಡ್ಬೇಕು, ಜೀವ ತುಂಬೋದು ಅನ್ನೋದು ಅದಕ್ಕೆ. ಹೌದು, ಒಬ್ಬ ಕಲಾವಿದ ಒಂದು ಪಾತ್ರಕ್ಕೆ ಜೀವ ತುಂಬೋದೇ ಅವನ ವಿಶೇಷತೆ ಇರೋದು. ಅವಾಗೇ ಅವನನ್ನ ಕಲಾವಿದ ಅಂತ ಗುರುತಿಸೋದಕ್ಕೆ ಆಗೋದು ಕೂಡ. ಒಂದೊಂದೇ ಸ್ಟೇಜ್ಗಳಿದೆ ಮೇಡಮ್, ಆ ಸ್ಟೇಜ್ಗಳನ್ನ ದಾಟಿನೇ ಬರ್ಬೇಕು. ಈಗ ಎಸ್ ಸರ್ ಸೀರಿಯಲ್ ಅಲ್ಲಿ ಮಾಡಿ ಸ್ಟೇಜ್ ಮಾಡಿ, ಆಮೇಲೆ ಸಿನಿಮಾ ಹೀರೋ ಆಗಿ ಒಂದೊಂದೇ ಸ್ಟೆಪ್ ಮಾಡ್ಕೊಂಡು ಬಂದ್ರು. ಅವ್ರಿಗೆ ಗೊತ್ತು ಕಷ್ಟ ಅನ್ನೋದೇನು, ಸಿನಿಮಾಗಳಲ್ಲಿ ಗೆಲ್ಲೇಬೇಕು ಅಂತ ಹೋದ್ರು ಅವರು. ನೀವು ಯಾರ್ಯಾರು ದೊಡ್ಡ ದೊಡ್ಡ ಸ್ಟಾರ್ಗಳು ತಗೊಂತೀರಾ, ಸುದೀಪ್ ಸರ್, ದರ್ಶನ್ ಸರ್, ಗಣೇಶ್ ಸರ್, ದುನಿಯಾ ವಿಜಯ್ ಸರ್, ಎಲ್ರು ನೀವು ಆಗೆಲ್ಲ ಅದ್ಭುತವಾಗಿ ಆಕ್ಟಿಂಗ್ ಮಾಡಿರೋದಕ್ಕೇನೆ ಇವತ್ತು ಅವರು ಸ್ಟಾರ್ಗಳಾಗಿ ನಿಂತಿರೋದು. ಇವತ್ತು ಅವ್ರನ್ನ ಜನ ಅಪ್ಕೊಳ್ಳೋದು ಬಂದ ತಕ್ಷಣ. ನೀವು ಫಸ್ಟ್ ಸಿನಿಮಾದಲ್ಲೇ ನಾನು ಅವ್ರ ತರ ಆಗ್ಬಿಡ್ಬೇಕು ಅಂತ 500 ಜನ ಸೇರಿಸ್ಬಿಟ್ರೆ ಅದು ವರ್ಕ್ ಆಗಲ್ಲ. ಜನಗಳು ದಡ್ರಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಬುದ್ಧಿವಂತರಿದ್ದಾರೆ ಜನ. ಅಷ್ಟು ಈಸಿಯಾಗಿ ನೀವು ಜನನ ಮಂಗ ಮಾಡ್ಬೋದು ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು, ವೆರಿ ರಾಂಗ್ ಅದು. ಓಕೆ ಸರ್, ನಾನು
ಗಮನಿಸ್ತಾ ಇರೋ ಹಾಗೆ ಈಗ ಮಕ್ಕಳು ಬಂದ್ರೆ ವಿನ್ ಆಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಒಬ್ರು ದೊಡ್ಡ ಸ್ಟಾರ್, ಈಗ ನಿಮ್ಮ ಮಗ ಬಂದ ತಕ್ಷಣ ಜನ ಒಪ್ಕೊಳ್ತಾರೆ ಅನ್ನೋದಿದ್ಯಾ? ಅಲ್ಲ, ಆ ರೀತಿ ಒಂದಷ್ಟು ಜನ ಹೇಳ್ತಾರೆ. ಚೆನ್ನಾಗಿ ಮಾಡಿದ್ರೆ ಒಪ್ಕೊಂತಾರೆ. ಹ್ಮ್ ಅಂದ್ರೆ ಈಗ ನಾನು ಈ ಇದರಲ್ಲಿ ಒಬ್ರು ಎಕ್ಸಾಂಪಲ್ ತಗೋತೀನಿ. ನಮ್ಮ ಜನಾರ್ದನ್ ರೆಡ್ಡಿ ಮಗ ಅವರು ಸಿನಿಮಾ ಮಾಡಿದ್ರು. ಏನ್ ಡೆಡಿಕೇಶನ್ ಆಗಿ ಮಾಡಿದಾರೆ ಅವರು. ಅಂದ್ರೆ ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಅವ್ರ ಸಿನಿಮಾ ಮಾಡಬೇಕು ಅಂತ ಏನಿಲ್ಲ. ಬಟ್ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸ್ಟಂಟ್ಸ್ಗಳಾಗಿರ್ಬೋದು, ಎಷ್ಟೇ ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದಾರೆ. ಮಾಡಿದ್ರೆ ಆ ಥರ ಕಷ್ಟಪಟ್ಬಿಟ್ಟು ಮಾಡಬೇಕು. ಸಿನಿಮಾ ವರ್ಕ್ ಆಗೋ ಥರ ಮಾಡಬೇಕು. ಎಸ್. ಈಗ ಒಂದಷ್ಟು ಅವಮಾನಗಳು ಇವರು ಗಮನಿಸಿರ್ತಾರೆ. ಯಶ್ ಅವರು ಸರ್ನ ನೋಡಿದಾಗ ಅಥವಾ ದರ್ಶನ್ ಸರ್ನ ನೋಡಿದಾಗ, ಜೊತೆಗೆ ಗಣೇಶ್ ಸರ್ ಅಂತ ಕೂಡ ಹೇಳಿದ್ರಿ, ಇವರೆಲ್ಲರೂ ಕೂಡ ತುಂಬ ಕಷ್ಟಪಟ್ಕೊಂಡು ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದೇನೆ ಅವಮಾನ ಸಹಿಸ್ಕೊಂಡು ಬಂದಿರೋಂಥವ್ರು. ಅವ್ರನ್ನೆಲ್ಲ ಗಮನಿಸಿದಾಗ ಏನು ಅನಿಸುತ್ತೆ ನಿಮ್ಗೊಂದು? ಎಲ್ಲೋ ಹೋಗಿರ್ತೀರಾ, ಏನೋ ಒಂದು ಅವಕಾಶ ಕೇಳಿರ್ತೀರಾ, ಆಗಿರಲ್ಲ, ಅವಾಗ ಇವ್ರನ್ನ ನೆನ್ಸ್ಕೊತೀರಾ ಅಥವಾ 100% ನೆನ್ಸ್ಕೊಂತೀವಿ. ಅಂದ್ರೆ ನಾನು ಏನೇ ಒಂದು ನೆಗೆಟಿವ್ ಆಗಿ ಆದ್ರೂ, ಏನೇ ಸೆಟ್ಟಲ್ಲಿ ಏನೇ ಬ್ಯಾಡ್ ಆಗಿ ಎಕ್ಸ್ಪೀರಿಯನ್ಸ್ ಆದ್ರೂ, ನಾನು ಅದನ್ನ ಹೆಂಗ್ ತಗೊಂತೀನಿ ಅಂದ್ರೆ, ನಾಳೆ ದಿನ ಹೇಳ್ಕೊಳಕ್ ಇದೊಂದು ವಿಷಯ ಆಯ್ತು ಬಿಡು ಅನ್ನೋದೊಂದು ತಗೊಂತೀವಿ ಹೊರತು, ಸೊ ಯಾರೋ ಒಬ್ರು ನಮ್ನ ಡೌನ್ ಆಗಿ ನೋಡಿದ ತಕ್ಷಣ ನಮ್ಮ ವ್ಯಾಲ್ಯೂ ಕಡಿಮೆ ಆಗ್ಬಿಡಲ್ಲ. ನಾನೇನು ಅಂತ ನನಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಯಾವನೋ ಒಬ್ಬ ಬಂದ್ಬಿಟ್ಟು ಅವ್ನ ಪಾಯಿಂಟ್ ಆಫ್ ವ್ಯೂ ನನ್ನ ನೋಡಿರೋ ರೀತಿ ಬೇರೆ ಇರುತ್ತೆ. ಹಂಗನ್ಬಿಟ್ಟು ಅವ್ನು ನೋಡಿದ ರೀತಿ ನನ್ನ ಆ ಥರ ಇರ್ಬೋದು. ಬಟ್ ನಾನೇನು ಅಂತ ನನಗೆ ತಾನೇ ಗೊತ್ತಿರಬೇಕು. ನಾನು ಕ್ಯಾಮ್ರಾ ಮುಂದೆ ಹೋಗಿ ನಿಂತ್ಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಯಾರೋ ಒಬ್ರು ನೀನು ಮಾಡ್ತೀಯಾ ಮಾಡಲ್ವಾ ಅಂತ ಬೇರೆಯವ್ರು ಜಡ್ಜ್ ಮಾಡಕ್ ಅವಕಾಶನೇ ಕೊಡಬಾರ್ದು. ನಾನು ಕ್ಯಾಮ್ರಾ ಮುಂದೆ ನಿಂತ ಮಾಡ್ತಾನೆ ಬಿಡು ಇವನು ಅನ್ನೋ ಥರನೇ ಇರಬೇಕು ಹೊರ್ತು ಯಾರೋ ಒಬ್ರು ಅವನು ಜಡ್ಜ್ಮೆಂಟ್ ಮಾಡಕ್ ಅಷ್ಟು ಯಾರು ಜಡ್ಜ್ಮೆಂಟ್ ಮಾಡಕ್ ಯಾರು? ಹೌದು, ಏನು ಮಾಡೋಕ್ಕಾಗಲ್ಲ. ಎಲ್ಲಾ ಫೀಲ್ಡಲ್ಲೂ ಕಾಲು ಎಳೆಯೋರು ಇರ್ತಾರೆ, ಮಾತಾಡೋರು ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ. ಎಲ್ಲಿ ಮಾತಾಡೋರು ಇದ್ದೇ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ನಾವು ಮಾಡೋ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ಒಂದಷ್ಟು ಜನ ಬರೋರು ಇರ್ತಾರೆ ಸರ್, ಸಿನಿಮಾ ಇಂಡಸ್ಟ್ರಿಗೆ ಬರೋರು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆ ಯುವ ಮನಸ್ಸುಗಳಿಗೆ ನೀವೇನು ಹೇಳ್ತೀರಿ? ಪ್ರಯತ್ನ ಬಿಡಬೇಡಿ. ಆಮೇಲೆ ಇವತ್ತು ನಾನು ತುಂಬಾ ಜನಕ್ಕೆ ಹೇಳೋದು, ತುಂಬಾ ಜನ ಸಿಕ್ಕಿದಾಗ ನಮ್ಗೊಂದು ಅವಕಾಶ ಕೊಡಿ, ನಮ್ಗೊಂದು ಅವಕಾಶ ಕೊಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇರ್ತಾರೆ, ನಮ್ಗೊಂದು ಅವಕಾಶ ಕೊಡಿ ಅಂತ. ಇವತ್ತಿನ ಇರೋ ಪರಿಸ್ಥಿತಿಯಲ್ಲಿ ಅವಕಾಶಗಳನ್ನ ಅವರೇ ಕ್ರಿಯೇಟ್ ಮಾಡ್ಕೋಬಹುದು. ಪ್ಲಾಟ್ಫಾರ್ಮ್ಗಳು ತುಂಬಾ ಇದೆ. ನೀವು ಇಲ್ಲಿ ಯಾರೋ ಒಬ್ರು ಸಿನಿಮಾದಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅಂದ್ರೆ, ನಾನೇನೋ ಆ ಪಾತ್ರಕ್ಕೆ ಜೀವ ತುಂಬ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಕೊಡ್ತಾರೆ. ಅಥವಾ ಇನ್ನೊಂದು ಸಿನಿಮಾದಲ್ಲಿ ಹಾಕೊಂಡ್ರೇನೋ ಪ್ರಮೋಷನ್ ಆಗ್ಬೋದು ಅನ್ನೋ ಒಂದು ಇದು ಕೊಡ್ತಾರೆ. ನಿನ್ನಿಂದ ಏನು ಉಪಯೋಗ ಇಲ್ಲ ಅಂದ್ರೆ ಸ್ವಂತ ಇವರೇ ನಿಮ್ ಮಾವನೇ ಡೈರೆಕ್ಟರ್ ಆಗಿದ್ರು ಹಾಕೊಳ್ಳಲ್ಲ, ಚಿಕ್ಕ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಹೇಳ್ತಾ ಇರೋದು, ನೀವು ಅವ್ರಿಗೆ ಕಾನ್ಫಿಡೆನ್ಸ್ ಬರೆಸ್ಬೇಕು. ನಾನು ಆ ಪಾತ್ರ ತುಂಬಿದ್ರೆ, ಇವನ್ ಕೈಲಿ ಮಾಡಿಸಿದ್ರೆ ಆ ಪಾತ್ರ ಚೆನ್ನಾಗುತ್ತೆ ಅಂತ ನಾನು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರೂವ್ ಮಾಡಿರ್ಬೇಕು. ಯಾಕೆಂದ್ರೆ ಶಾರ್ಟ್ ಫಿಲ್ಮ್ಗಳು ಮಾಡ್ಕೊಂಡ್ ಬಂದಿರೋದಕ್ಕೆ ತಾನೇ ಕಾನ್ಫಿಡೆನ್ಸ್ ಬರುತ್ತೆ ಇವ್ರು ಮಾಡ್ತಾರೆ ಇಲ್ಲ ಅನ್ನೋದು. ಸೊ ನಾನು ಅದೇ ಎಲ್ಲಾ ಕಡೆ ಹೋದಾಗ್ಲೂ ಅದನ್ನೇ ಹೇಳೋದು. ನಾನು ಏನಕ್ಕೋಸ್ಕರ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ, ಯಾವುದೇ ಸೆಟ್ಟಲ್ಲಿ ಹೋದ್ರು ಯಾವುದೋ ಒಂದು ಪಾತ್ರ ಬರ್ಕೊಂಡಿರ್ತಾರೆ, ಇವನ್ ಕೈಲಿ ಮಾಡ್ಸೋಣ ಚೆನ್ನಾಗಿರುತ್ತೆ ಅನ್ಕೊಂಡ್ ಮಾಡಿಸ್ತಾರೆ. ನಾನು ಹೋಗ್ಬಿಟ್ಟು ಮಾಡೋ ಆಕ್ಟಿಂಗು ಅವ್ರು ನೆಕ್ಸ್ಟ್ ಸಲ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಆಟೋಮೆಟಿಕ್ ಆಗಿ ನನಗೋಸ್ಕರ ಒಂದು ಕ್ಯಾರೆಕ್ಟರ್ ಬರೆಯಕ್ಕೆ ಕೈ ಹೋಗ್ಬೇಕು ಅವ್ರಿಗೆ. ಈ ತರ ನಾನು ಮಾಡ್ಬಿಟ್ಟು ಬರ್ಬೇಕಲ್ಲಿ ಅಷ್ಟೇ ನಮ್ಗಿರೋದು. ಗೋಲು ಫೋಕಸ್ ನಮ್ಗೆ ಅದ್ರ ಮೇಲೆ ಮಾತ್ರ ಇರುತ್ತೆ ಹೊರತು ನಾನೇನೋ ಸ್ಟಾರ್ ಆಗ್ಬೇಕು ಅಥವಾ ಅದು ನಾ ಮಾಡೋ ಕೆಲಸ 100% ಕರೆಕ್ಟ್ ಆಗಿದ್ರೆ ಯಾವತ್ತೋ ಒಂದಿನ ಜನ ಮಾಡ್ತಾರೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಆರೋಪಗಳಿದ್ದೇ ಇರುತ್ತೆ ಸರ್. ಈಗ ಯಾರೋ ಒಬ್ರು ನಟ ಆಗೋದಕ್ಕೆ ಅಥವಾ ಸಿನಿಮಾ ಮಾಡಬೇಕು ಅಂತ ಹೋಗಿರ್ತಾರೆ, ಅವ್ರ ಬಳಿನೇ ದುಡ್ಡು ಕೇಳಿರ್ತಾರೆ. ಪ್ರೊಡ್ಯೂಸರ್ ಹುಡ್ಕೊಂಬಾರಪ್ಪ, ಇಲ್ಲ ನೀನೇ ದುಡ್ಡು ಹಾಕಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ. ಆ ರೀತಿ ಆಗಿತ್ಯಾ ಅನುಭವ? ಅಯ್ಯೋ, ನನಗೆ ಆಗಿದೆ ಮೇಡಮ್, ನನಗೆ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಅವ್ರು ಹೆಂಗೆ ಆಸೆ ಹುಟ್ಟಿಸ್ತಾರೆ ಅಂದ್ರೆ, ಸಿನಿಮಾ ಹೀರೋ ನೀವೇನೆ, ರೆಡಿ ಆಗ್ಬಿಡಿ ಅಂತಂತಾರೆ. ಒಂದ್ 2-3 ಮೀಟಿಂಗ್ ಆಗ್ತದೆ. 4ನೇ ಮೀಟಿಂಗ್ ಅಲ್ಲಿ ಈ ತರ ನಮ್ದು ಪ್ರೊಡಕ್ಷನ್ ಕಂಪ್ಲೀಟ್ ಆಗಿದೆ, ಕ್ಯಾಮ್ರಾ ಇದೆ, ಇದೆಲ್ಲ ಇದೆ, ಪ್ರೊಡಕ್ಷನ್ ಶೂಟಿಂಗ್ ದಿನ ಖರ್ಚು ಬರುತ್ತಲ್ಲ ಅದನ್ನ ಮಾತ್ರ ನೀವು ನೋಡ್ಕೊಳ್ಳಿ ಸಾಕು. ಎಷ್ಟು ಬರುತ್ತೆ ಸರ್? ದಿನಕ್ಕೆ 3 ಹೊತ್ತು ನಮ್ಮೂಟ ನೋಡ್ಕೊಳಕ್ಕೆ ನಮ್ಗೆ ಕಷ್ಟ ಆಯ್ತಾಯ್ತು ಅವಾಗ. ಗೊತ್ತಿಲ್ಲ ನನ್ಗೆ ಫ್ಯೂಚರ್ ಅಲ್ಲಿ ದೇವ್ರು ಹೆಂಗ್ ಕೊಡ್ತಾನೆ ಅದ್ರ ಮೇಲೆ. ನಾನು ಚೆನ್ನಾಗಿ ನಾನು ಕಾಸ್ಟ್ ಮಾಡಿದ್ರು ನಾನು 4 ಜನಕ್ಕೆ ಸಿನಿಮಾ ಮಾಡಬೇಕು ಅಂತಾನೆ ನಾನು ಆಸೆ ಪಟ್ಟಿರೋದು. ನನಗೆ ಗೊತ್ತಲ್ವಾ ಏನೇನು
ಸ್ಟೇಜಸ್ಗಳಿರುತ್ತೆ. ಗುರ್ತಿಸ್ಬೇಕು ಮೇಡಮ್ ಇವತ್ತು. ಹ್ಮ್ ಅಂದರೆ ಒಳ್ಳೆ ಸಿನಿಮಾ ಏನೋ ಒಂದು ಮಾಡ್ತಾ ಇದ್ದಾನೆ ಗುರ್ತಿಸ್ಬಿಟ್ಟು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು. ಎಲ್ಲೆಲ್ಲೋ 50-100 ಕೋಟಿ ಕಳೆಯೋರು 2 ಕೋಟಿ 1 ಕೋಟಿ ನಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಹೌದು.